ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಶ್ರೀ ಧರ್ಮಸ್ಥಳ, ಧರ್ಮಸ್ಥಳ, ಆ ಧರ್ಮಸ್ಥಳ, ಅಧರ್ಮಸ್ಥಳ, ಆ ಧರ್ಮಸ್ಥಳ, ಶ್ರೀ ಧರ್ಮಸ್ಥಳ ಹೋಗಿ ಇವತ್ತು ಆ ಧರ್ಮಸ್ಥಳ ಆಗಿದೆ. ನೋಡಿದ್ರೆ ಆ ರೀತಿ ಭಯ ಆಗುತ್ತೆ. ಭಯ, ಧರ್ಮಸ್ಥಳ ಅಂದರೆ ಭಯ ಆಗುತ್ತೆ. ಆ ಪರಿಸ್ಥಿತಿ ಇವತ್ತಲ್ಲಿ ನಿರ್ಮಾಣ ಆಗಿದೆ. ನೀವು ಧರ್ಮಸ್ಥಳನ ಹಿಂದೆ ನೋಡಿರ್ಬೋದು, ಸುಮಾರು 15-20 ವರ್ಷಗಳ ಹಿಂದೆ. ಆಗ ಬೇರೆ ಥರ ಇತ್ತು, ಈಗ ಬೇರೆ ಥರ ಇದೆ. ಪ್ರತಿಯೊಬ್ಬರು ಧರ್ಮಸ್ಥಳದ ಹೆಸರು ಹೇಳಿಕೊಂಡು, ಪ್ರತಿಯೊಬ್ಬರು ಅಲ್ಲಿ ಯಾರ್ಯಾರು ಅಪಹರಣಕ್ಕೊಳಗಾಗಿದ್ದಾರೆ, ಯಾರ್ಯಾರು ಸತ್ತವಾಗಿದ್ದಾರೆ, ಯಾರ್ಯಾರು ನೇಣಾಕ್ಕೊಂಡಿದ್ದಾರೆ, ಯಾರ್ಯಾರು ಕೊಲೆ ಆಗಿದ್ದಾರೆ, ಅವ್ರ ಹೆಸರು ಹೇಳ್ಕೊಂಡು ಒಂದು ಸಣ್ಣ ಯೂಟ್ಯೂಬರ್ಗಳಿಂದ, ಸಣ್ಣ ಯೂಟ್ಯೂಬರಿಂದ ಹಿಡಿದು ದೊಡ್ಡ ಮೀಡಿಯಾದವ್ರವರೆಗೂ, ಒಬ್ಬ ಸಣ್ಣ ಪ್ರಜೆಯಿಂದ ಹಿಡಿದು, ಕೈಯಲ್ಲಿ ಯಾರ ಹತ್ರ ಮೊಬೈಲ್ ಇದೆ ಅವರು ಇಲ್ಲದೇ ಇರೋರು, ಸಣ್ಣ ವ್ಯಕ್ತಿಯಿಂದ ಹಿಡಿದು ದೊಡ್ಡ ವ್ಯಕ್ತಿವರೆಗೂ ಎಲ್ಲರ ಬಾಯಲ್ಲೂ ಧರ್ಮಸ್ಥಳದ ವಿಚಾರ, ಧರ್ಮಸ್ಥಳದ ವಿಚಾರ. ನ್ಯೂಸ್ ನೋಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಇದು ಅರ್ಥ ಆಗುತ್ತೆ. ನಾನು ಧರ್ಮಸ್ಥಳದ ಬಗ್ಗೆ ವಿರೋಧ ಆಗಲಿ ಪರ ಆಗಲಿ ನನ್ನಲ್ಲಿ ಈಗ ಇಲ್ಲ. ಆದರೆ ಯೋಗಿ ಜೀವನ ಸತ್ಯಕತೆ ಭಾಗ ಇದು 30 ಇರುತ್ತೆ, ಭಾಗ 30 ಇರುತ್ತೆ, 30 ಅನ್ಕೊತೀನಿ. ನಾನು ಒಂದೇ ಒಂದು ಘಟನೆ, ಅಲ್ಲಿ ಏನು ನಡೀತು ನನ್ನ ಜೀವನದಲ್ಲಿ ಸತ್ಯ ಘಟನೆ ಒಂದು, ಅದನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಈಗಾಗಲೇ ನಾನು ಧರ್ಮಸ್ಥಳದ ಬಗ್ಗೆ ನಾನು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಹೋಗಿದ್ದೆ, ಬೆಂಗಳೂರಿಂದ ಹೋಗಿದ್ದೆ. ಮತ್ತು ಅಲ್ಲಿಗೆ ಹೋಗಿ ವಾಪಸ್ ಬಂದೆ ನಮ್ಮ ಹಳ್ಳಿಗೆ. ಅಲ್ಲಿವರೆಗೂ ಒಂದು 2-3 ಪಾರ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದ್ರೆ ನೋಡಿ. ಹಾಗೆ ಈ ಪಾರ್ಟ್ನ ನೋಡಿ. ಇವತ್ತು ಧರ್ಮಸ್ಥಳದಲ್ಲಿ ಏನೇನೆಲ್ಲ ನಡೀತಾ ಇದೆ, ಅದು ಏನೇ ಇರಲಿ, ಅದನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಾಕಷ್ಟು ಹಿಂದೆ ಕೂಡ ಪ್ರಯತ್ನ ಪಟ್ಟರು ಪೊಲೀಸವರು, CID, SIT, CBI, ಇದೆಲ್ಲ ಜೊತೆಗೆ ಇನ್ನೂ ಯಾರ್ಯಾರು ಡಿಟೆಕ್ಟಿವ್ಸು. ಆದರೆ ಅಲ್ಲೇನು ಇದುವರೆಗೂ ಈ ಸೌಜನ್ಯ ಅಂತಕ್ಕಂಥ ಒಬ್ಬ ನತದೃಷ್ಟ ಹೆಣ್ಣು ಮಗು ಹತ್ಯೆ ಆಯಿತು ಅಥವಾ ಕ್ರೂರವಾಗಿ ಹಿಂಸೆಗೊಳಗಾದ್ಲು, ಆಕೆಯನ್ನು ಯಾರೇ ಆಕೆಯನ್ನು ಆ ಸ್ಥಿತಿಗೆ ತಂದಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆ ಈಗಾಗಲೇ ಆಗಿರ್ಬೋದು ಅಥವಾ ಮುಂದೆ ಖಂಡಿತ ಆಗುತ್ತೆ. ಇದೆಲ್ಲ ಎರಡು ಮಾತಿಲ್ಲ. ಕೇವಲ ಅತ್ಯಾಚಾರಿಗಳು, ಆಕೆಯನ್ನು ಕೊಲೆ ಮಾಡಿದವರು, ಭಾಗಿಯಾಗಿದ್ದವರು ಒಂದು 3-4 ಜನ ಇರ್ಬೋದು ಒಂದು ವೇಳೆ ಇದ್ದರೆ. ಆದರೆ ಅವ್ರಿಗೆ ಸಪೋರ್ಟ್ ಮಾಡಿದವರು, ಇದುವರೆಗೂ ಸಪೋರ್ಟ್ ಮಾಡಿದವರು, ಅವ್ರ ಹಿಂದೆ ನಿಂತು ಅಕ್ಕಪಕ್ಕ ನಿಂತು ಅವ್ರಿಗೆ ಜೈಕಾರ ಹಾಕಿದವರು, ಅವರಿಗೆ ಸಪೋರ್ಟ್ ಮಾಡಿದವರು ಖಂಡಿತ ಮುಂದೆ ಉಳಿಯಲ್ಲ. ಪಡಬಾರ್ದು ಕಷ್ಟಗಳನ್ನು ಪಡಬೇಕಾಗುತ್ತೆ, ಅನುಭವಿಸ್ಬೇಕಾಗುತ್ತೆ, ಅವ್ರು ಯಾರೇ ಆಗಿರಲಿ. ಆದರೆ ನಿಖರವಾಗಿ ಇಂಥವರೇ ಅತ್ಯಾಚಾರಿಗಳು, ಇವರೇ ಅತ್ಯಾಚಾರಗಳು, ಈ ರೀತಿ ಹೇಳೋದು ತಪ್ಪು. ಯಾಕೆ ಅಂದರೆ ಅತ್ಯಾಚಾರ ಯಾರು ಮಾಡಿದ್ದಾರೆ ಮೊದಲನೇದಾಗಿ ಅವ್ರಿಗೆ ಗೊತ್ತು ಅತ್ಯಾಚಾರ ಮಾಡಿರೋದು. ಸೌಜನ್ಯ ಕೇಸಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಹನ್ನೆಣ್ಣ ಭಟ್ ಅಂತ ಅಥವಾ ಇನ್ನೂ ಬೇರೆ ಬೇರೆ, ಅದು ಯಾವುದೇ ಹೆಣ್ಮಗಳಿಗಾಗಿರಲಿ ಅಥವಾ ಗಂಡಸರಿಗಾಗಿರಲಿ, ಕೆಟ್ಟದ್ದು ಹೆಣ್ಮಕ್ಳಿಗಾಗಿರಲಿ, ಚಿಕ್ಕವ್ರಿಗಾಗಿರಲಿ, ದೊಡ್ಡವ್ರಿಗಾಗಿರಲಿ, ಬಡವ್ರಿಗಾಗಿರಲಿ, ಶ್ರೀಮಂತರಿಗಾಗಿರಲಿ, ಅಥವಾ ಯಾವುದೇ ಧರ್ಮ ಕೋಮಿನವ್ರಿಗಾಗಿರಲಿ, ಅಪರಾಧಿಗಳು ಉಪ್ಪು ತಿಂದಿದ್ದಾರೆ. ಉಪ್ಪು ತಿಂದವರು ನೀರು ಕುಡಿಲೇಬೇಕು. ಹಾಗೆ ಅಲ್ಲಿ ನಡೆದಂಥ ಎಲ್ಲ ಘಟನೆಗಳ ಬಗ್ಗೆ ತಮ್ಮ ಸ್ವಾರ್ಥಕ್ಕೆ ಇಲ್ಲ ಸಲ್ಲದ್ದನ್ನು ಎಕ್ಸ್ಟ್ರಾ ಅದನ್ನು ಹೇಳಿಕೊಂಡು ಪ್ರಚಾರ ಮಾಡೋರು, ಪರ ವಿರೋಧ ಪರ ಎರಡೂ ಇದೆ.
ಅವರವರ ಸ್ವಾರ್ಥಕ್ಕೆ ಅವರು ವಿಜೃಂಭಿಸ್ತಾ ಇದ್ದಾರೆ. ಇವತ್ತು ಒಂದು ಕಾಲದಲ್ಲಿ ಶ್ರೀ ಧರ್ಮಸ್ಥಳ ಇತ್ತು, ಇವತ್ತದು ಶ್ರೀ ಧರ್ಮಸ್ಥಳ ಅನ್ನೋದಕ್ಕಿಂತ ಅಧರ್ಮಸ್ಥಳ ಅನ್ನೋ ಸ್ಥಿತಿನಲ್ಲಿ ಒಂದು ತೂಗಕತ್ತಿ ಅಂತಿರಲ್ಲ, ಆ ತೂಗಕತ್ತಿ ಮಧ್ಯದಲ್ಲಿ ಸಿಕ್ಕಾಕೊಂಡು ಓದಾಡ್ತಾ ಇದೆ ಧರ್ಮಸ್ಥಳ. ಇವರ ಅಣ್ಣಪ್ಪ ಸ್ವಾಮಿ ಇಡೀ ಧರ್ಮಸ್ಥಳನ, ಆ ಕ್ಷೇತ್ರನ, ಆ ಏರಿಯಾನ ಕಾಪಾಡ್ತಾನೆ. ಎಲ್ಲರ ನಂಬಿಕೆ, ಎಲ್ಲರಿಗೂ ಈ ಒಂದು ನಂಬಿಕೆ ಇರುತ್ತೆ. ಆದರೆ ಈ ಅಣ್ಣಪ್ಪ ಸ್ವಾಮಿ ಯಾರು, ಪಂಜುರ್ಲಿ ಯಾರು, ಹಾಗೆ ಕೊರಗಜ್ಜ ಯಾರು, ದೈವಗಳು ಕರಾವಳಿ ಪ್ರದೇಶದ ಅಥವಾ ದಕ್ಷಿಣ ಕನ್ನಡ ಆ ಒಂದು ಪರ್ವತ ಶ್ರೇಣಿ, ಆ ಒಂದು ಪ್ರದೇಶಗಳ ದೈವಗಳು, ಆರಾಧ್ಯ ದೈವಗಳು, ಪ್ರಕೃತಿ ದೇವತೆಗಳು, ಅವರೆಲ್ಲ ಯಾರು, ಅಲ್ಲಿನ ಕ್ಷೇತ್ರ, ಹಾಗೆ ಹಲವಾರು ಕ್ಷೇತ್ರಗಳಿದ್ದಾವೆ. ಇನ್ನೂ ಸಾಕಷ್ಟು ಕ್ಷೇತ್ರಗಳಿದ್ದಾವೆ ಕರಾವಳಿ ಪ್ರದೇಶದಲ್ಲಿ. ಮಂಗಳೂರು, ಉಡುಪಿ, ಟೋಟಲ್ ದಕ್ಷಿಣ ಕನ್ನಡ. ಹಾಗೆ ಅಷ್ಟೇ ಅಲ್ಲ, ನೀವು ಯಾವುದೇ ಈ ಭೂಮಿ ಮೇಲೆ ಯಾವುದೇ ದೇಶ ಹೋಗಿ ಆ ಒಂದು ಕ್ಷೇತ್ರಗಳಿರ್ತವೆ, ಅಲ್ಲಿ ಕ್ಷೇತ್ರ ಪಾಲಕರಿರ್ತಾರೆ. ಅವರೇ ಅಷ್ಟನಾಗ, ಅಷ್ಟರುದ್ರ, ಅಷ್ಟಭೈರವ. ನೋಡಿ, ಹಿಂದೂ ಧರ್ಮದಲ್ಲಿ ಪ್ರತಿ ಕ್ಷೇತ್ರಕ್ಕೂ ಮೊದಲು ಅಷ್ಟನಾಗ ಆದಿಶೇಷನ ಬ್ರದರ್ಸ್, ಸಹೋದರ ಸಹೋದರಿಯರು, ಅಷ್ಟನಾಗ ಅಷ್ಟನಾಗಿನಿಯರು ಅಂತ ಇಟ್ಕೊಬಿಡಿ. ಇವರು ಇರ್ತಾರೆ 8 ನಾಗಗಳು. ಆಯಾ ಒಂದು ಕ್ಷೇತ್ರಕ್ಕೆ ಓಂ ಶ್ರೀ ಆದಿಶೇಷ ಶಕ್ತಿ, ಆ ಪರಬ್ರಹ್ಮನ ಅಣತೆಯಂತೆ, ಆಜ್ಞೆಯಂತೆ ಅವರು ಕಾವಲು ಕಾಯ್ತಾರೆ. ಹಾಗೆ ಅಷ್ಟನಾಗ ಜೊತೆಗೆ ಅಷ್ಟರುದ್ರ, ರುದ್ರರು ಗೊತ್ತಲ್ಲ, ಹೀರಭದ್ರರು ಅಂತೀವಿ ನಾವು, ಅವರು ಕೂಡ ಕಾವಲು ಕಾಯ್ತಾರೆ. ಹಾಗೆ ಅಷ್ಟಭೈರವರು, ಅಷ್ಟಭೈರವರು ಅಂದರೆ ಅವರು ಕೂಡ ಭೈರವರು, ಅವರು ಕೂಡ ಕಾವಲು ಕಾಯ್ತಾರೆ. ಯಾವುದೇ ಒಂದು ಕ್ಷೇತ್ರಕ್ಕೆ ಹಿಂದೂ ಧರ್ಮದಲ್ಲಿ, ಅದು ತಿರುಪತಿ ಆಗಲಿ, ಧರ್ಮಸ್ಥಳ ಆಗಲಿ, ಅಥವಾ ಇನ್ಯಾವುದಾಗಲಿ, ಅಲ್ಲಿನ ಆಗು ಹೋಗುಗಳನ್ನು, ನ್ಯಾಯ ಅನ್ಯಾಯಗಳನ್ನು ಅವರು ನೋಡ್ಕೊಳ್ತಾ ಸಮತೋಲನದಲ್ಲಿ ಅವರು ಇಟ್ಕೊಳ್ತಾರೆ ಕ್ಷೇತ್ರವನ್ನು. ಅಷ್ಟೇ ಯಾಕೆ, ಯಾವುದೋ ಒಂದು ಸಣ್ಣ ಊರಾಗಿರಲಿ, ಹಳ್ಳಿ ಆಗಿರಲಿ, ಗ್ರಾಮ ಆಗಿರಲಿ, ಅಲ್ಲಿ ಕೂಡ ಈ ಅಷ್ಟನಾಗ, ಅಷ್ಟರುದ್ರ, ಅಷ್ಟಭೈರವರ ಕೆಲಸ ಇದ್ದೇ ಇರುತ್ತೆ. ಇಡೀ ಜಗತ್ತು 14 ಲೋಕಗಳು, ಅದಕ್ಕೂ ಕೂಡ ಅವರು ಕಾವಲು ಇರ್ತಾರೆ, ಅದನ್ನು ನೋಡ್ತಾರೆ, ರಕ್ಷಣೆ ಮಾಡ್ತಾರೆ. ಇದು ಹಾಗೆ ಇಲ್ಲಿ ಕೂಡ ಧರ್ಮಸ್ಥಳ ಏನಿದೆ, ಶ್ರೀ ಧರ್ಮಸ್ಥಳ, ಇಲ್ಲಿ ಕೂಡ ಅಷ್ಟನಾಗ, ಅಷ್ಟರುದ್ರ, ಅಷ್ಟಭೈರವರು ಇದ್ದೇ ಇರ್ತಾರೆ. ಅಣ್ಣಪ್ಪ ಸ್ವಾಮಿ ಈ ಅಷ್ಟನಾಗ, ಅಷ್ಟರುದ್ರ, ಅಷ್ಟಭೈರವರ ಸ್ವರೂಪ ಅಂತ ನಾವು ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಅಣ್ಣಪ್ಪ ಸ್ವಾಮಿ ಅವತಾರ ಅಥವಾ ಅಲ್ಲಿನ ಒಂದು ಪ್ರತಿಷ್ಠಾಪನೆ, ಸಾಮಾನ್ಯ ಒಬ್ಬ ಮಾನವ ದೈವಾರಾಧನೆಯಲ್ಲಿ ತೊಡಗಿದ್ದು, ತದನಂತರ ಅವನು ಕಾಲಾನಂತರ ಅವನ ಜೀವಿತಾವಧಿ ಮುಗಿದ ಮೇಲೆ ಅವನು ಸಮಾಧಿಷ್ಠ ಅಂತಿರಲ್ಲ ನೀವು, ಅದನ್ನೇ ನಾವು ಇವತ್ತು ಧರ್ಮಸ್ಥಳದಲ್ಲಿ ಅಣ್ಣಪ್ಪನ ಬೆಟ್ಟ, ಅಣ್ಣಪ್ಪನ ಗುಡಿ ಅಂತೀವಿ. ಆ ರೀತಿ ಕೆಲವರು ಹೇಳ್ತಾರೆ. ಅಂದರೆ ಸಾಮಾನ್ಯ ಮನುಷ್ಯ ದೈವಾರಾಧನೆ ಮಾಡ್ತಿದ್ದ, ಶಿವನ ಆರಾಧನೆ ಮಾಡ್ತಿದ್ದ, ಯಕ್ಷಗಾನ ಇದೆಲ್ಲ ಬರುತ್ತಲ್ಲ, ಆ ರೀತಿ ಒಂದು ದೈವದ ಆರಾಧನೆ ಮಾಡ್ತಿದ್ದ. ಅವನು ತುಂಬ ಒಳ್ಳೆಯವನಾಗಿದ್ದ, ಒಳ್ಳೆಯ ವ್ಯಕ್ತಿ ಆಗಿದ್ದ. ಅವನನ್ನು ದೈವಾರಾಧಕರು ಅಂತ ಕರೀತಾರೆ. ಅವರು ಕಾಲಾನಂತರ ಅವರನ್ನು ನಾವು, ಅವರ ಆಯುಸ್ಸು ಮುಗಿದ ಮೇಲೆ ಕಾಲಾನಂತರ ಅವರು ಸಮಾಧಿಷ್ಠರಾದರು ಅಥವಾ ಅಲ್ಲಿ ನೆಲೆ ನಿಂತರು, ಅವರು ಈ ಕ್ಷೇತ್ರವನ್ನು ರಕ್ಷಣೆ ಮಾಡ್ತಾರೆ. ಈ ರೀತಿ ಒಂದು ನಂಬಿಕೆ ಅವ್ರ ಮೇಲೆ ಭರವಸೆ ಇಟ್ಕೊಳ್ತಾರೆ. ಅದೇ ರೀತಿ ಅಣ್ಣಪ್ಪ ಅಂತ ಒಂದು ರೀತಿಯಲ್ಲಿ ಹೇಳ್ತಾರೆ ಕೆಲವರು, ಒಂದು ರೀತಿಯಲ್ಲಿ ಸಾಮಾನ್ಯವಾಗಿ ಸಾಮಾನ್ಯ ಮನುಷ್ಯನೇ ಅವರು ದೈವಾರಾಧನೆ ಮಾಡ್ತಾರೆ. ದೇವತೆಗಳು ಅಲ್ಲಿ ಏನು ಕರಾವಳಿ ಪ್ರದೇಶದಲ್ಲಿ ದೇವತೆಗಳು ಮೊದಲು ಈ ಶಿವ, ವಿಷ್ಣು ಇತ್ಯಾದಿ ಇರಲಿಲ್ಲ. ಇದ್ದಿದ್ದು ನಾಗದೇವತೆಗಳು, ಪ್ರಕೃತಿ ದೇವರು, ಯಕ್ಷ, ಯಕ್ಷಿಣಿ, ಗಂಧರ್ವ, ಕಿಂಪುರುಷ, ಸಿದ್ಧ, ನಾಗದೇವತೆಗಳು. ಅವರನ್ನು ಇವರು ದೇವತೆಗಳು ಅಂತ ಭಾವಿಸಿ ಪೂಜೆ ಮಾಡ್ತಿದ್ರು, ಆರಾಧಿಸ್ತಿದ್ರು. ಅದಕ್ಕೆ ನಾಗಬನಗಳು ಅಂತ ಇರುತ್ತೆ. ಆ ಪ್ರದೇಶದ ಜನಗಳು, ದಕ್ಷಿಣ ಕನ್ನಡ ಆ ಪ್ರದೇಶದ ಜನಗಳು ಹೆಚ್ಚಾಗಿ. ಅನಂತರ ಬರ್ತಾ ಧರ್ಮಸ್ಥಳದಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಆಯಿತು. ಯಾರಿಂದ? ಅಣ್ಣಪ್ಪ ಅಂತಕ್ಕಂಥ ಒಬ್ಬ ದೈವ ಭಕ್ತ ಮಂಗಳೂರು ಮಂಜುನಾಥ ಸ್ವಾಮಿ ದೇವಸ್ಥಾನದಿಂದ, ಮಂಗಳೂರಿನ
ಮಂಜುನಾಥ ಸ್ವಾಮಿ ದೇವಸ್ಥಾನದಿಂದ ಒಂದು ಶಿವಲಿಂಗವನ್ನು ತಗೊಂಡೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ದ. ಕುಡುಮ ಅಂದರೆ ಈಗಿನ ಧರ್ಮಸ್ಥಳ, ಆ ಕುಡುಮದಲ್ಲಿ ಪ್ರತಿಷ್ಠಾಪನೆ ಮಾಡ್ದ. ಅನಂತರ ಅದನ್ನು ಆರಾಧಿಸ್ತಾ ಬಂದ. ಜೈನರು ಸಪೋರ್ಟ್ ಮಾಡಿದ್ರು ಅಣ್ಣಪ್ಪನಿಗೆ. ಅಣ್ಣಪ್ಪ ಅಂದರೆ ಒಬ್ಬ ದೈವಭಕ್ತ ವ್ಯಕ್ತಿ. ಆ ವ್ಯಕ್ತಿ ಕಾಲಾನಂತರ ಆತನ ಒಂದು ಆಯುಸ್ಸು ಮುಗೀತು ಅಥವಾ ಶರೀರ ಬೇಡ ಅಂತ ಅಂದ್ಕೊಂಡು ಮುಕ್ತಿ ಕೊಟ್ಟ. ಅದೇ ಇವತ್ತು ಅಣ್ಣಪ್ಪನ ಬೆಟ್ಟ, ಅದೇ ಅಣ್ಣಪ್ಪ. ದೈವಾರಾಧನೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ಆತನನ್ನು ಇವತ್ತು ದೈವ ಅಂತ ಎಲ್ಲರೂ ಭಾವಿಸ್ತಾರೆ. ಆತ ಈ ಕ್ಷೇತ್ರವನ್ನು ಕಾಯ್ತಾನೆ ಅಂತ ಕೆಲವರು ಒಂದು ಸ್ಟೋರಿ. ಇಲ್ಲಿ ಏನೇ ಆಗಲಿ, ನಾಗಬನ, ನಾಗದೇವತೆ, ವೀರಭದ್ರ, ಭೈರವ ಇವರ ಸ್ವರೂಪ ಆತನಂದರೂ ಕೂಡ ತಪ್ಪಾಗಲಾರ್ದು. ಏನಾಗಲಿ, ನಾನು ಭಾಗ 2ರಲ್ಲಿ ಆದಿಶೇಷನೇ ಅಣ್ಣಪ್ಪ, ಆದಿಶೇಷನೇ ಪಂಜುರ್ಲಿ, ಆದಿಶೇಷನೇ ಕೊರಗಜ್ಜ ಇತ್ಯಾದಿ ನೆಕ್ಸ್ಟ್ ಪಾರ್ಟ್ನಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ದೈವಗಳು ಅಂದರೆ ಏನು ಅಂತ ನಾನೀಗ ನಿಮಗೆ ತಿಳಿಸಿದ್ದೀನಿ. ಸಾಮಾನ್ಯರಾದ ನೀವೇ ದೈವಾರಾಧನೆ ಮಾಡಿದ್ರೆ ಅನಂತರ ನಿಮ್ಮ ಮುಕ್ತಿ ಅಂತ್ಯ ಆಗುತ್ತಲ್ಲ, ಆಗ ನೀವು ಒಬ್ಬ ದೈವವಾಗಿ ಪೂಜಿಸಲ್ಪಡ್ತೀರ. ಇದು ದಕ್ಷಿಣ ಕನ್ನಡ ಆ ಕಡೆ ಇರತಕ್ಕಂಥ ಒಂದು ನಂಬಿಕೆ. ಗೊತ್ತಾಯ್ತಲ್ಲ. ಈಗ ಧರ್ಮಸ್ಥಳದಲ್ಲಿ ಮೊದಲಿದ್ದಂಗಿಲ್ಲ, ಈಗ ಬೇರೆ ಇದೆ ಪರಿಸ್ಥಿತಿ. ಆದರೆ ಹೇಳಕ್ಕೆ ಇಷ್ಟಪಡ್ತೀನಿ, ಯಾವಾಗಲೂ ನಾವು ಸಂಸ್ಕೃತಿ, ಸಂಸ್ಕಾರ, ಧರ್ಮವನ್ನು ರಕ್ಷಿಸಬೇಕು, ಕ್ಷೇತ್ರಗಳನ್ನು ರಕ್ಷಿಸಬೇಕು. ಅದು ಬಿಟ್ಟು ಅವಹೇಳನ ಮಾಡಬಾರ್ದು. ಯಾರ ಮೇಲೋ ದೇಶಕ್ಕೆ, ಇನ್ಯಾರ ಮೇಲೋ ರೋಷ ಆವೇಶ ತೀರಿಸ್ಕೊಳ್ಳಿಕ್ಕೆ, ಸೇಡು ತೀರಿಸ್ಕೊಳ್ಳಿಕ್ಕೆ, ಅಸೂಯೆಗೆ ಇಲ್ಲಿ ಒಳಸಂಚುಗಳು ನಡೀತಾ ಇರುತ್ತೆ. ಬೇರೆ ಬೇರೆ ಧರ್ಮದವರು, ಈ ಧರ್ಮದಲ್ಲಿರೋರು ಒಳ್ಳೆಯವರಲ್ಲ, ಕೆಟ್ಟವರು ಯಾವಾಗಲೂ ಕೆಟ್ಟದನ್ನು ಮಾಡೋ ಕೆಲಸ. ಹಾಗೆ ಒಳಸಂಚುಗಳು ನಡೀತಾ ಇರುತ್ತೆ. ಇದನ್ನೇ ಹಿಂದೆ ಮಾಡಿದ್ದಾರೆ ಪರದೇಶದವರು, ಪರಕೀಯರು ಬಂದಿಲ್ಲಿ ನಮ್ಮಲ್ಲೇ ತಂದಿಟ್ರು, ಅವ್ರ ಬೆಳೆ ಬೇಯಿಸ್ಕೊಂಡ್ರು. ಅದೇ ಪರಿಸ್ಥಿತಿ ಈಗಲೂ ಕೂಡ, ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದರೆ ನ್ಯಾಯ ಸಿಗಬೇಕು. ಪಾಪ ಮಾಡಿದವರು ಉಪ್ಪು ತಿಂದವರು ನೀರು ಕುಡಿಲೇಬೇಕು. ಓಂ ಶ್ರೀ ಅಷ್ಟನಾಗಾಷ್ಟರದ ಅಷ್ಟಭೈರವರು ಖಂಡಿತ ಇಲ್ಲಿ ಹೇಳ್ತಾರೆ, ಅವರು ಹೇಳ್ದೆ ಹೇಳ್ತಾರೆ. ಎಲ್ಲರಿಗೂ ಯಾರ್ಯಾರು ತಪ್ಪು ಮಾಡಿದ್ದಾರೆ ಬಟ್ಟೆ ಬಿಚ್ಚಿ ಲೈನಾಗಿ ಕೂರಿಸಿ ಮುಂದೆ ಇದೆ ಅವ್ರಿಗೆ ಹಬ್ಬ, ಮಾರಿ ಹಬ್ಬ, ಯಾವುದೇ ಸಂದೇಹ ಇಲ್ಲ ನನಗೆ. ಆ ದೈವ ಹೇಳಿತ್ತೆ, ಅಲ್ಲಿವರೆಗೂ ಕಾಯಬೇಕು. ಓಕೆ ಅವರೇ, ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟ್ ನೋಡಿ. ಅಣ್ಣಪ್ಪ ಅಂದ್ರೇನು, ನಿಜವಾಗ್ಲೂ ಅಣ್ಣಪ್ಪ ಆದಿಶೇಷನ ಅಂಶನ, ಪಂಜುರ್ಲಿ ಅಂದ್ರೇನು, ಶ್ರೀಮನ್ನಾರಾಯಣ ಅಂಶನ, ಆ ಅಣ್ಣಪ್ಪ ಪಂಜುರ್ಲಿ ಇವ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ನೆಕ್ಸ್ಟ್ ಪಾರ್ಟ್ ನೋಡಿ. ಓಕೆ, ಈ ಪಾರ್ಟಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ಮುಂದಿನ ನೋಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.